ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತ ದೇಶದಲ್ಲಿ ಬಡವರಾಗೇ ಉಳಿಯೋಕ್ಕೆ ಬಡವರ ಕೆಲವು ನಿಯಮಗಳೇ ಕಾರಣ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಮೊದಲನೇದಾಗಿ, ಬಡವರು ತಮಗೆಷ್ಟು ಆದಾಯ ಇರುತ್ತೋ ಆ ಆದಾಯಕ್ಕಿಂತ ಹೆಚ್ಚು ಖರ್ಚನ್ನು ಹೊಂದಿರ್ತಾರೆ. ಉದಾಹರಣೆಗೆ, ಒಂದು 30,000 ರೂಪಾಯಿ ಸಂಬಳ ಬರುತ್ತಿದೆ ಅಂದರೆ ಅವರ ಖರ್ಚು ಬಂದು 40ರಿಂದ 45 ಸಾವಿರಕ್ಕಿರುತ್ತೆ. ಎರಡನೇದು, ಕಷ್ಟಗಳ ಸಮಯಕ್ಕೆ ಸ್ವಲ್ಪ ದುಡ್ಡು ಬೇಕು ಅನ್ನೋದನ್ನು ಮುಂದಾಲೋಚನೆ ಮಾಡಿ ಬರುವಂಥ ಸಂಬಳದಲ್ಲಿ ಸ್ವಲ್ಪ ದುಡ್ಡನ್ನು ಸೇವಿಂಗ್ ಮಾಡೋದನ್ನು ಮಾಡ್ತಿರ್ತಾರೆ. ಕಾರಣ ಇಷ್ಟೇ, ಅವರು ಬಂದಂಥ ದುಡ್ಡು ಅವರ ಈ ಖರ್ಚುಗಳಿಗೇ ಅದಕ್ಕಿಂತ ಹೆಚ್ಚು ಖರ್ಚಿರೋದ್ರಿಂದ ಆ ಉಳಿತಾಯ ಮಾಡುವಂತಹ ಮನೋಭಾವನೆಗೆ ಅವರು ಹೋಗಲ್ಲ. ಮೂರನೇದಾಗಿ, ಯಾವಾಗಲೂ ಕೂಡ ಇನ್ನೊಬ್ಬರ ಜೀವನವನ್ನು ಅನುಗುಣವಾಗಿ, ಅವರ ಜೀವನಕ್ಕೆ ಅನುಗುಣವಾಗಿ ನಮ್ಮ ಜೀವನ ಇರಬೇಕು, ಅವ್ರ ರೀತಿಯೇ ನಾವು ಜೀವನ ಮಾಡಬೇಕು ಅನ್ನೋದಂಥ ಒಂದು ಯೋಚನೆ. ಉದಾಹರಣೆಗೆ, ಪಕ್ಕದ ಮನೇಲಿ ಹಬ್ಬಕ್ಕೆ ಆ ಬಟ್ಟೆ ತೊಗೊಂಡ್ರೆ ನಾವು ಅದೇ ಥರ ಬಟ್ಟೆ ತೊಗೊಳ್ಬೇಕು. ಪಕ್ಕದ ಮನೆಯವರು ಆ ಟ್ರಿಪ್ಪಿಗೆ ಅಂತ ಅಲ್ಲಿಗೆ ಹೋದರೆ ನಾವು ಕೂಡ ಅಲ್ಲಿಗೆ ಹೋಗಬೇಕು. ಪಕ್ಕದ ಮನೆಯವರು ಬುಲೆಟ್ ತೊಗೊಂಡ್ರೆ ನಾವು ಬುಲೆಟ್ ತೊಗೊಳ್ಬೇಕು. ಈ ರೀತಿ ಬೇರೆಯವರ ಜೀವನವನ್ನು ಹೋಲಿಕೆ ಮಾಡಿಕೊಂಡು ಜೀವನ ಮಾಡೋದ್ರಿಂದ ತುಂಬ ಜೀವನದಲ್ಲಿ ಬಡತನ ಮತ್ತು ಸಾಲದಿಂದ ಸಾಲಗಳು ಹೆಚ್ಚಾಗಕ್ಕೆ ಸಾಧ್ಯ. ಅವರವರ ಜೀವನ ಅವರವ್ರದ್ದಾಗಿರುತ್ತೆ. ಯಾವತ್ತೂ ಕೂಡ ಜೀವನದಲ್ಲಿ ಅವರವರ ಜೀವನವನ್ನು ಅವರ ಜೀವನದ ರೀತಿಯಲ್ಲೇ ಸಾಗಿಸಬೇಕು ಹೊರತು ಬೇರೆಯವರ ಜೀವನಕ್ಕೆ ಹೋಲಿಕೆ ಮಾಡಿಕೊಂಡು ನಮ್ಮ ಜೀವನವನ್ನು ನಾವು ಜೀವನ ಮಾಡೋದಾದರೆ ಖಂಡಿತವಾಗಿಯೂ ಜೀವನದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಅವ್ರಿಗೆ 540 ಕೊಡ್ತೀವಿ, ಇನ್ನೊಂದು ದಿನ ಅವ್ರಿಗಿಂತ ಮೇಲೆ 540 ಕೊಡ್ತೀವಿ. ಸೊ 540 ಕೊಡಬೇಕು. ಯಾವ ರೀತಿ ಅಂದರೆ, ನಮ್ಮ ಬರುವ ಆದಾಯದಲ್ಲೇ ನಾವು ಉಳಿತಾಯ ಮಾಡಿ 540 ಕೊಡಬೇಕು ಹೊರತು ಸಾಲಗಳು ಮಾಡುವ ಮೂಲಕ ಆಗಿರ್ಬೋದು, ಇಲ್ಲ ದುಡ್ಡನ್ನು ಉಳಿತಾಯ ಮಾಡದೆ ವ್ಯರ್ಥ ಖರ್ಚು ಮಾಡುವ ಮೂಲಕ ಆಗಿರ್ಬೋದು. ಈ ರೀತಿಯಾದಂಥ ಜೀವನದಲ್ಲಿ 540 ಮಾಡಿಕೊಂಡು ಜೀವನ ನಡೆಸಿದ್ರೆ ಖಂಡಿತ ಆ ಬಡವರಾಗಿ ಇರ್ತಾರೆ. ದಿನಕ್ಕೆ ಸಾಲಗಳು ಹೆಚ್ಚಾಗಿಯೇ ಹೋಗುತ್ತೆ. ನಾಲ್ಕನೇದಾಗಿ, ಸಮಯ ವ್ಯರ್ಥ ಮಾಡಬಾರ್ದು. 4 ಜನ ಬಡವರು ಒಟ್ಟಿಗೆ ಸೇರ್ತಾರಂದರೆ ಅವನಾಗಿ ಇವನಾಗಿ ಅವರಾಗಿ ಇವರಿಗೆ ಬರೀ ಇದ್ರ ಬಗ್ಗೆನೇ ಚರ್ಚೆಗಳು. ಹೆಚ್ಚು ಜನರು ಮಾತಾಡ್ದಾಗ ನಾನೇ ಕೇಳಿದ್ದೀನಿ. ಅದೇ 4 ಜನ ಶ್ರೀಮಂತರು ಸೇರಿದಾಗ ಅವರಾಗಿ ಇವರಾಗಿ ಅಂತ ಚರ್ಚೆಗಳು ಬರಲ್ಲ. ಅವರು ನಾನು ಆ ರೀತಿ ಬಿಸ್ನೆಸ್ ಮಾಡಿದೆ, ಈ ರೀತಿ ಬಿಸ್ನೆಸ್ ಮಾಡಿದೆ, ನಾಡ್ದು ಈ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತೀನಿ, ನಾಡ್ದು ಈಚೆ ಇಂಥದ್ದೊಂದು ಬಿಸ್ನೆಸ್ ಮಾಡ್ತೀನಿ. ಈ ರೀತಿಯಾದಂತಹ ಚರ್ಚೆಗಳು ಶ್ರೀಮಂತರಲ್ಲಿ ನಡೆಯುತ್ತೆ. ಆದರೆ ಬಡವರಲ್ಲಿ ಇಂಥ ಚರ್ಚೆಗಳು ನಡೆಯುತ್ತೆ. ಇಂಥ ಚರ್ಚೆಗಳನ್ನು ಬಿಟ್ಟು ನಾವು ಕೂಡ ಆದರ್ಶ ವ್ಯಕ್ತಿಗಳಾಗಿ ಉತ್ತಮ ವಿಚಾರಧಾರೆಯನ್ನು ಯೋಚನೆ ಮಾಡ್ತಾ ಬರುವಂಥ ಆದಾಯದಲ್ಲಿ ಆ ಚೌಕಟ್ಟನ್ನು ಮೀರದೆ ಆ ಚೌಕಟ್ಟಿನೊಳಗೇ ಜೀವನ ಮಾಡಿಕೊಂಡು ಕಷ್ಟಕಾಲಕ್ಕೆ ಬೇಕಾಗುತ್ತೆ ಅಂತ ಸ್ವಲ್ಪ ದುಡ್ಡುಗಳನ್ನು ಉಳಿತಾಯ ಮಾಡಿಕೊಂಡು ಮುಂದೆ ಜೀವನದಲ್ಲಿ ಜೀವನ ಮಾಡ್ಕೊಂಡು ಹೋದರೆ ಎಂಥ ಬಡತನದ ವ್ಯಕ್ತಿಯು ಕೂಡ 15ರಿಂದ 20 ವರ್ಷ ಖಂಡಿತ ಒಂದು ಉತ್ತಮ ಮಟ್ಟಕ್ಕೆ ಹೋಗುವಂಥ ಎಲ್ಲ ಸಾಧ್ಯತೆ ಇದೆ ಸ್ನೇಹಿತರೆ. ಇದಕ್ಕೆಲ್ಲ ಈ ಉತ್ತಮ ಸ್ಥಿತಿಗೆ ನಾವು ಬರಬೇಕಂದ್ರೆ ಮೊದಲು ನಮ್ಮಲ್ಲಿ ಬೈಕ್ ತಗೊಳ್ಳೋಷ್ಟು ದುಡ್ಡಿದ್ರೆ ನಾವೊಂದು ಸೈಕಲನ್ನು ತಗೊಳ್ಬೇಕು. ನಮ್ಮಲ್ಲಿ ಕಾರು ತಗೊಳ್ಳೋಷ್ಟು ದುಡ್ಡಿದ್ರೆ ನಾವೊಂದು ಬೈಕನ್ನು ತಗೊಳ್ಬೇಕು. ಈ ರೀತಿಯಾಗಿ ಯೋಚನೆ ಮಾಡಿಕೊಂಡು ಜೀವನವನ್ನು ಸಾಗಿಸೋದ್ರಿಂದ ಖಂಡಿತ ಎಲ್ಲ ಬಡತನದಿಂದ ಕೂಡ ಅವು ಮುಕ್ತಿ ಪಡೆದು ಶ್ರೀಮಂತರಾಗೋ ಕಡೆಗೆ ಆಗಿರ್ಬೋದು, ಇಲ್ಲ ಉತ್ತಮ ಜೀವನ ಸಾಗಿಸೋ ಕಡೆಗೆ ಆಗಿರ್ಬೋದು, ಮೇಲ್ಮಟ್ಟಕ್ಕೆ ಬಡತನದಿಂದ ನಾವು ಮೇಲ್ಮಟ್ಟಕ್ಕೆ ಹೋಗುವಂಥ ಎಲ್ಲ ಸಾಧ್ಯತೆಗಳು ಇದೆ ಸ್ನೇಹಿತರೆ. 25ರಿಂದ 30 ಸಾವಿರ ರೂಪಾಯಿ ತಿಂಗಳಿಗೆ ದುಡಿಯೋರ ಕೈಗೆ ಕೂಡ ಇವತ್ತು ಐಫೋನ್ ಇದೆ. 60,000ದ ಐಫೋನನ್ನು ಸಾಲ ಮಾಡಿ ತಗೊಂಡಿರ್ತಾರೆ. ಇಡೀ ವಿಶ್ವದಲ್ಲೇ ಐಫೋನನ್ನು ಸಾಲ ಮಾಡಿ ತಗೊಳ್ಳುವಂಥ ದೇಶಗಳಲ್ಲಿ ನಮ್ಮ ಭಾರತ ಮೊದಲನೇ ಸ್ಥಾನದಲ್ಲಿದೆ. ಆ ರೀತಿಯಾದಂತಹ ಬೇಕಾದು ನಮಗೆ ಅನ್ನೋದನ್ನು ಯೋಚನೆ ಮಾಡಬೇಕು. ಫೋನ್ ಯಾಕೆ? ಕಮ್ಯುನಿಕೇಷನ್ಗೆ. ನಮ್ಮ ಬಜೆಟ್ ಎಷ್ಟಿದೆ, ನಮ್ಮ ದುಡಿಮೆ ಎಷ್ಟಿದೆ, ಆ ದುಡಿಮೆ ತಕ್ಕಂಥ ರೀತಿಯಲ್ಲಿ ನಾವು ಖರ್ಚುಗಳನ್ನ ಮಾಡ್ಕೊಳ್ಬೇಕು. ಎಷ್ಟೋ ಜನರ ಕೈಯಲ್ಲಿ ನೋಡಿದ್ದೀನಿ, EMI ಮೂಲಕ, ಸಾಲಗಳ ಮೂಲಕ ಐಫೋನ್ ತಗೊಂಡು ಬೇರೆ ಯಾವುದಕ್ಕೂ ಈ ದುಂದು ವೆಚ್ಚಗಳನ್ನು ಮಾಡ್ತಾ ಬರ್ತಾರೆ. ದಿನದಿಂದ ದಿನಕ್ಕೆ ಸಾಲ ಹೆಚ್ಚಾಗ್ತಾನೆ ಹೋಗುತ್ತೆ. ಸ್ಟಾರ್ಟಿಂಗಲ್ಲಿ ಮದುವೆ ಆಗೋಕ್ಕಿಂತ ಮುಂಚೆ ಇರೋದೇ ಒಂದು ಜೀವನ, ಮದುವೆ ಆದಂಥ ಒಂದು ಜೀವನ, ಮಕ್ಕಳಾದಂಥ ಒಂದು ಜೀವನ, ಮಕ್ಕಳಾದ ನಂತರ ಆ ಮಕ್ಕಳು ದೊಡ್ಡವ್ರು ಮಾಡುವಾಗ ಇನ್ನೊಂದು ರೀತಿಯ ಜೀವನ, ಅವ್ರು ಮತ್ತೆ ದೊಡ್ಡವರಂತ ಇನ್ನೊಂದು ರೀತಿಯ ಜೀವನ ಅನ್ನೋದು ಒಂದೇ ರೀತಿ ಇರದೆ ಹಂತವಾಗಿ ಬದಲಾಗ್ತಾ ಹೋಗುತ್ತೆ. ಆ ಬದಲಾದ ಸಮಯದಲ್ಲಿ ಹೆಚ್ಚು ದುಡ್ಡುಗಳ ಅವಶ್ಯಕತೆ ಇರುತ್ತೆ. ಆ ಹೆಚ್ಚು ದುಡ್ಡುಗಳನ್ನು ನಾವು ಸಂಪಾದನೆ ಮಾಡಬೇಕಂದ್ರೆ ಈ ಸ್ಥಾನದಿಂದಲೇ, ಮೊದಲನೇ ಸ್ಥಾನದಿಂದಲೇ ಪ್ರತಿಯೊಂದು ಕೂಡ ಸೂಕ್ಷ್ಮವಾಗಿ ಯೋಚನೆ ಮಾಡಿಕೊಂಡು ಒಂದು ಚೌಕಟ್ಟಿನಲ್ಲಿ ಜೀವನವನ್ನು ನಡೆಸೋದ್ರಿಂದ ಖಂಡಿತ ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಿಂತು ಉತ್ತಮ ಸ್ಥಿತಿಗೆ ಬರ್ಬೋದು ಸ್ನೇಹಿತರೆ. ಜೀವನದಲ್ಲಿ ಎಲ್ಲದಕ್ಕಿಂತನೂ ಈ ಐಶ್ವರ್ಯ, ಅಂತಸ್ತು ಇದೆಲ್ಲದಕ್ಕಿಂತನೂ
ನೆಮ್ಮದಿಯಾದ ಜೀವನವಂದರೆ ಸಾಲ ಇಲ್ಲದ ರೀತಿಯಲ್ಲಿ ಇರುವವನೇ ತುಂಬ ಶ್ರೀಮಂತ ಅಂತ ಹೇಳ್ಬೋದು. ಸಾಲ ಅನ್ನೋದು ಯಾವತ್ತಿದ್ರೂ ಕೂಡ ಅದು ಜೀವನಕ್ಕೆ ಆಪತ್ತನ್ನೇ ತಂದು ಕೊಡುತ್ತೆ ಸ್ನೇಹಿತರೆ. ಆದಷ್ಟು ಸಾಲಗಳನ್ನು ಕಡಿಮೆ ಮಾಡಿ ತಮಗೆ ಬರುವ ಆದಾಯದಲ್ಲಿ ಆ ಆದಾಯವನ್ನು ಸರಿಯಾಗಿ ಬಳಕೆ ಮಾಡಿಕೊಂಡು ಜೀವನ ಮಾಡೋದ್ರಿಂದ ಖಂಡಿತ ಭಾರತದಲ್ಲಿರುವಂಥ ಪ್ರತಿಯೊಬ್ಬ ಬಡವರು ಕೂಡ ಉತ್ತಮ ಸ್ಥಿತಿಗೆ ಹೋಗ್ಬೋದು. ಉತ್ತಮ ಮಾರ್ಗದರ್ಶನ ಪಡೆದು ಉತ್ತಮ ರೀತಿಯಲ್ಲಿ ಕೆಲಸಗಳನ್ನು ಮಾಡಿ ಸಮಯ ವ್ಯರ್ಥ ಮಾಡದೆ ಜೀವನದಲ್ಲಿ ಮುಂದೆ ಬರುವಂಥ ಎಲ್ಲ ಪ್ರಯತ್ನ ಪಟ್ಟರೆ ಖಂಡಿತ ಮೇಲ್ದರ್ಜೆಗೆ ಬರ್ಬೋದು ಸ್ನೇಹಿತರೆ. ಎಷ್ಟೋ ಜನ ಯುವಕರನ್ನ ಈಗಲೂ ಕೂಡ ನಾನು ನೋಡ್ತಾ ಇದ್ದೀನಿ, ವಾರದಲ್ಲಿ 4 ದಿನ ಕೆಲಸಕ್ಕೆ ಹೋದರೆ ಇನ್ನು 4 ದಿನ ಮನೇಲೇ ಇರ್ತಾರೆ. ಸೊ ಈ ರೀತಿ ಮೊದಲು ಸೋಮಾರಿತನನ ಬಿಡಬೇಕು. ಸೊ ಕರೆಕ್ಟಾಗಿ ತಿಂಗಳಲ್ಲಿ ಅಟ್ಲೀಸ್ಟ್ ತಿಂಗಳಲ್ಲಿ 20ರಿಂದ 25 ದಿನ ಕೆಲಸ ಮಾಡಿದ್ರೆ ಖಂಡಿತ ಆ ಆದಾಯದ ಮೂಲಕ ಅವರು ಮೇಲಕ್ಕೆ ಬರ್ಬೋದು. ಈ 25-30 ದಿನದಲ್ಲಿ ಆ ಕೆಲಸ ಒಂದು 10ರಿಂದ 15 ದಿನ ಕೆಲಸ ಮಾಡಿ ಇನ್ನೂ 15 ದಿನ ಸುಮ್ಮನೆ ಖಾಲಿ ಕುಳಿತುಕೊಂಡ್ರೆ ಆ ಸಾಲಗಳ ಮೇಲೆ ಸಾಲ ಆಗುತ್ತೆ. ಬಡವರಿಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟು ಮತ್ತೆ ಅವರಿಗೆ ಅವರ ವಿದ್ಯಾಭ್ಯಾಸ ತಕ್ಕಂಥ ಕೆಲಸಗಳನ್ನು ನಮ್ಮ ಸರ್ಕಾರಗಳು ಅವ್ರಿಗೆ ಸಿಗೋ ರೀತಿಯಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ರೆ ಅವ್ರುಗಳು ಕೂಡ ಜವಾಬ್ದಾರಿ ಬಂದರೆ ಖಂಡಿತ ಭಾರತವನ್ನು ಬಡತನ ಮುಕ್ತವನ್ನು ಆಗಿ ಖಂಡಿತ ಮಾಡ್ಬೋದು ಸ್ನೇಹಿತರೆ. ಇಂಥ ಅನೇಕ ಉತ್ತಮ ವಿಚಾರಗಳನ್ನು ಈ ಚಾನಲ್ ಮೂಲಕ ತಿಳಿಸ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ.